ಯಾರು ಎಂತ ಅವರನ್ನು ಸಹ ಕರ್ಕೊಂಡು ಹೋಗ್ತೀರಾ? ಯಾಕೆ? ಹೌದಾ, ಯಾರು ಅವರು? ಡಾಲಿ ನಿಮ್ಮ ಫ್ರೆಂಡಾ? ತೋರಿಸಿ ನೋಡ, ಮುಖ ತೋರಿಸಿ, ಮುಖ ತೋರಿಸಿ, ಮುಖ ತೋರಿಸಿ. ಬಟ್ಟೆಯಲ್ಲಿ ಉಂಟದ್ರದ್ದು ಬೊಟ್ಟ ಉಂಟಾ? ಹೋಗಿದ್ದೆ. ನೀರು ಕುಡಿಲಿಲ್ಲ ಬಾಬಾ. ಅಯ್ಯೋ ದೇವರೇ, ಕೈಯೇ ತುಂಡು ಮಾಡಿದ್ದ. ಪಚ್ಚಿ ನೋಡಿ, ಕೈಯೇ ತುಂಡು ಮಾಡಿಟ್ಲು ಗೊಂಬೆರಾಣಿ ನೋಡಿ, ಕೈಯೇ ಹೋಯ್ತು ಪಾಪಚ್ಚಿ. ಈಗ ಕೈಲಿ ಪಾಪಚ್ಚಿ ನೋಡಿ, ಕೂಗುದು ನೋಡಿ, ಕೂಗುದು. ನಾನಲ್ಲ, ನಿಮ್ಮ ಡಾಲಿ ಕೂಗುದದು. ಹಾಕ್ಬೇಕಲ್ಲ. ಓಕೆ, ಬಟ್ಟೆ ಎಲ್ಲ ಬಿಚ್ಚಿ ಹಾಕೋ. ಶೇಮ್ ಶೇಮ್ ಏಯ್, ನಾನು ಫುಲ್ ಬಿಚ್ಚುದಿಲ್ಲ, ಇಷ್ಟೇ ಬಿಚ್ಚುದು ನೋಡಿ. ಅದಕ್ಕೆ ಸಹ ಚಡ್ಡಿ ಉಂಟು. ಸುಮ್ಮನಿರಿ. ಹಾಕಿ ಎತ್ತಲ್ಲ ನೋಡಿ, ಹಾಕಿ ಎತ್ತಲ್ಲ. ಇರಿ ಈಗ ಹಾಕಿ. ನೀವು ಹೊರಡುದಾ? ಅದನ್ನು ಮಲಗಿಸಿ ಹೋಗಿ ಆಯ್ತಾ? ಮಲಗಲಿ ಅದು. ಕೂತದ್ದು ನೋಡಿ ಅಂತೆ, ಅದು ಕೂತದಲ್ಲ, ನಿಂತದ್ದು. ಅಲ್ಲಿ ಬ್ಯಾಗ್ ತಗೊಂಬ. ಯಾವುದು? ವಾಟರ್ ಬಾಟಲ್. ಒಬ್ಬ ಬಾಟ್ಲ್ ಎಲ್ಲಿ ಮಗ ನಿಮ್ಮದು? ಎರಡು ಸೈಡ್ ಉಂಟಾ? ಟೈಟ್ ಇಲ್ಲ ಅಲ್ಲ, ಮತ್ತೆ ಈಗ ಸ್ಟಿಪ್ ಮಾಡೋದು.
ನಾನುಂಟಲ್ಲ ಇಲ್ಲಿ ಕಬಾಬಿಗೆ ರೆಡಿ ಮಾಡೋದು. ಸೊ ಇವತ್ತು ಶನಿವಾರ, ಹಾಗಾಗಿ ಅಡುಗೆ ಸ್ವಲ್ಪ ಲೇಟಾಗಿ ಮಾಡ್ತಾ ಇದ್ದೇನೆ. ಇವತ್ತು ಚಿಕನ್ ಮಾಡೋದು ನಾನು, ನಾಳೆ ಸ್ವಲ್ಪ ಹೊರಗೆ ಹೋಗ್ಲಿಕ್ಕೆ ಉಂಟು, ಹಾಗಾಗಿ ಎಲ್ಲ ಇವತ್ತೇ ಮಾಡ್ತಾ ಇದ್ದೇನೆ. ಇವತ್ತು ಎಷ್ಟು ಬಗೆದು ಮಾಡ್ತೇನೆ ಅಂತ ಹೇಳಿ ನೀವು ಸಹ ನೋಡಿ ಆಯಿತಾ. ಹೇಳಿ ಚಿಕನ್ ಎಲ್ಲ ತೊಳೆದು ಇಟ್ಟದಾಗಲೇ ಇನ್ನು ಹಾಗೆ ಮಿಕ್ಸ್ ಮಾಡಲಿಕ್ಕೆ. ಇದಕ್ಕೆ ಎಂತ ಗೊತ್ತುಂಟಾ, ಮೀನಿದ್ದು ಮಸಾಲೆ ಸ್ವಲ್ಪ ಇತ್ತು, ಕಾರ್ನ್ಫ್ಲೋರ್ ಖಾಲಿ ಆಗಿತ್ತು, ಹಾಗಾಗಿ ಉಂಟಲ್ಲ ಇಷ್ಟಿತ್ತು, ಸ್ವಲ್ಪ ಕಾರ್ನ್ಫ್ಲೋರ್ ಇತ್ತು, ಅದನ್ನು ಹಾಕಿ ಮೀನಿದ್ದು ಮಸಾಲೆ ಹಾಕಿ ಒಂದು ಮೊಟ್ಟೆ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಒಳ್ಳೆಯಾಗಿದೆ ಮಸಾಲೆ. ಇನ್ನು ಇದನ್ನು ಹಾಕಿ ಇವುಳಿ. ಈಗ ಉಂಟಲ್ಲ ನಾನು ಬಿರಿಯಾನಿಗೆ ರೆಡಿ ಮಾಡ್ತಾ ಇದ್ದೇನೆ. ಒಂದು ಸಿಂಪಲಾಗಿ ಬಿರಿಯಾನಿ ಮಾಡೋದು. ಇಲ್ಲಿಗೊಳಿ ಚಕ್ಕೆ, ಲವಂಗ ಮತ್ತು ಏಲಕ್ಕಿ ತಗೊಂಡಿದ್ದೇನೆ. ಇದನ್ನು ಹೀಗೆ ಹಾಕಲಿಕ್ಕೆ, ಈರುಳ್ಳಿ ಹಾಕಲಿಕ್ಕೆ. ಈರುಳ್ಳಿ ಫ್ರೈ ಆಗಿದೆ. ಈಗ ಉಂಟಲ್ಲ ಟೊಮೊಟೊ ಹಾಕಲಿಕ್ಕೆ. ಈಗೊಳ್ಳಿ ಟೊಮೊಟೊ ಫ್ರೈ ಆಯಿತು. ಈಗ ಉಂಟಲ್ಲ ಕಡ್ದಿಟ್ಟ ಮಸಾಲೆ ಹಾಕಲಿಕ್ಕೆ. ಮಸಾಲೆ ಅಂತ ಹೇಳಿದರೆ ಅದು ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ಮೆಣಸು ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಅಷ್ಟೇ. ಇದು ಹಾಕಿ ಈಗ ಫ್ರೈ ಮಾಡಲಿಕ್ಕೆ. ಇದಾಯಿತು. ಇನ್ನು ಉಂಟಲ್ಲ ನಾನು ಇದು ಧನಿಯಾ ಪುಡಿ ಹಾಕ್ತಾ ಇದ್ದೇನೆ. 2 ಸ್ಪೂನ್ ಹಾಕೋದು. ಅಂದರೆ ನಾನಿಲ್ಲಿ ಉಂಟಲ್ಲ ಯಾವುದೇ ಬಿರಿಯಾನಿ ಮಸಾಲ ಪೌಡರ್ ಯೂಸ್ ಮಾಡ್ತಾ ಇಲ್ಲ, ಇಷ್ಟೇ ಮಸಾಲೆ ನನ್ನದು. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಲಿಕ್ಕೆ, ಮತ್ತೆ ಚಿಕನ್ ಹಾಕಿ ಫ್ರೈ ಮಾಡಲಿಕ್ಕೆ ಸ್ವಲ್ಪ ಹೊತ್ತು. ಈರುಳ್ಳಿ ಈ ಅಕ್ಕಿ ಯೂಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ಹಾಕಲಿಕ್ಕೆ. ಈಗ ಉಪ್ಪು ಹಾಕಲಿಕ್ಕೆ. ಹಾಲು, ಇವರಿಗೆ ಹಾಲು ಬೇಕಂತೆ, ಹಾಗಾಗಿ ಬಿಸಿ ಮಾಡ್ತಾ ಇದ್ದೇನೆ. ಇಲ್ಲಿ ಉಂಟಲ್ಲ ಪದಾರ್ಥಕ್ಕೆ ರೆಡಿ ಮಾಡಿದ್ದೇನೆ ನೋಡಿ. ಹಾಗೇನು ಚಕ್ಕೆ, ಲವಂಗ ಮತ್ತು ಏಲಕ್ಕಿ, ಬಡೆ ಸೊಪ್ಪು ಹಾಕ್ತಿದ್ದಾಯ್ತಾ, ಮತ್ತು ಅದು ಖಾಲಿಯಾಗಿದೆ. ಮತ್ತು ಇಲ್ಲಿ ಈರುಳ್ಳಿ, ಟೊಮೊಟೊ, ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿ ತುರಿ ನೋಡಿ, ಇದು ಇವರು ತುರಿದು ಕೊಟ್ಟದ್ದು. ಸೊ ಹಾಗಾಗಿ ಜಾಸ್ತಿ ಮಾಡಲಿಕ್ಕೆ ಹೇಳಿದ್ದು ನಾನು. ನಡ ತೋರಿಸಿ ಎಂಥದ್ದು. ಹಾಯ್ ಚಿನ್ನಮ್ಮ. ಬೆಳಿಗ್ಗೆ ಕೋಪ ಮಾಡಿ ಹೋದದಲ್ಲ ಮಮ್ಮಿ ಹತ್ರ. ಹೌದಾ, ಮಕ್ಕಳು ಬಂದರೂ ಕೂಡ ನಂದು ಅಡುಗೆ ಆಗಲಿಲ್ಲ. ಸೊ ಇವತ್ತು ಲೇಟ್ ಮಾಡಿತ್ತು, ದಿನಾಲ ಬೆಳಿಗ್ಗೆ ಬೇಗ ಮಾಡ್ತೇನೆ ಅಲ್ಲ, ಹಾಗಾಗಿ ಈಗ ಆಗ್ತಾ ಉಂಟು ಇನ್ನು ಪದಾರ್ಥ ಮಾಡಲಿಕ್ಕೆ.
ಮಸಾಲೆಗೆ ಸಹ ರೆಡಿ ಆಯಿತು. ಇಷ್ಟೇ. ಎಂತ ಗೊತ್ತುಂಟಾ, ನಿಮಗೆ ಎಣಿಸ್ಬೋದು ಅಲ್ಲ ಇವಳು ಯಾಕೆ ಇಷ್ಟೊಂದೆಲ್ಲ ಅಡುಗೆ ಮಾಡಿದಾಳೆ ಅಂತೇಳಿ. ವಿಷಯ ಎಂತ ಗೊತ್ತುಂಟಾ, ಮೊನ್ನೆ ಉಂಟಲ್ಲ ಮಕ್ಕಳಿಗೆ ಸಮ ಪೆಟ್ಟು ಕೊಟ್ಟದಾಯ್ತಾ. ನನಗೆ ಸಮಾಧಾನ ಆಗೋದಿಲ್ಲ ಅವರಿಗೆ ಪೆಟ್ಟು ಕೊಟ್ಟಾದಮೇಲೆ ಉಂಟಲ್ಲ, ನನಗೆ ಸಹ ಕೂಗಲಿಕ್ಕೆ ಬರ್ತದೆ, ನನಗೆ ಕೂಗಿಯೇ ಸಮಾಧಾನ ಆಗಬೇಕು. ನನ್ನ ಮಕ್ಕಳಿಗೆ ಚಿಕನ್ ಅಂದರೆ ತುಂಬ ಇಷ್ಟ, ನನ್ನ ಮಗನಿಗೆ ಎಸ್ಪೆಷಲಿ ಅವನಿಗೆ ಕಬಾಬು ಸುಕ್ಕ ಅಂದರೆ ತುಂಬ ಇಷ್ಟ ಆಗ್ತದೆ. ಅದಕ್ಕೆ ಅವರಿಗೆ ಮಾಡಿಕೊಟ್ಟದ್ದು ನಾನು. ಸೊ ಅವರಿಗೆ ಗೊತ್ತಿರಲಿಲ್ಲ ನಾನು ಮಾಡ್ತೇನೆ ಅಂತೇಳಿ. ಅವರು ಶಾಲೆಯಿಂದ ಬಂದಾದಮೇಲೆ ಅವರಿಗೆ ಗೊತ್ತಾದದ್ದು, ಅಂದರೆ ಸರ್ಪ್ರೈಸಾಗಿ ಕೊಡುವ ಅಂತೇಳಿ ನಾನು ಮಾಡಿದ್ದಾಯ್ತಾ. ತುಂಬಾ ಖುಷಿ ಆಯಿತು ಅವರಿಗೆ, ಅಂದರೆ ಚಿಕನ್ ಸುಕ್ಕ, ಕಬಾಬು, ಬಿರಿಯಾನಿ ಅದೆಲ್ಲ ನೋಡಿ ತುಂಬ ಖುಷಿಯಾಯಿತು. ತುಂಬ ಖುಷಿಯಿಂದ ತಿಂದರು. ನನಗೆ ಆಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಅಂದರೆ ಎಂತ ಗೊತ್ತುಂಟಾ, ಸಣ್ಣದರಿಂದ ಕೂಡ ಹಾಗೆಯೇ ನಾನು ಅವರಿಗೆ ಪೆಟ್ಟು ಕೊಡೋದು, ಮತ್ತು ನಾನು ಕೂಗಿ ನನಗೆ ಸಮಾಧಾನ ಆಗಬೇಕು. ಇಲ್ಲ ಅಂತೇಳಿ ಹೇಳಿದರೆ ಉಂಟಲ್ಲ ತುಂಬ ಕಿರಿಕಿರಿ ಆಗೋದು. ಪೆಟ್ಟು ಕೊಟ್ಟೆ ಅಲ್ವಾ ಅಂತೇಳಿ ತುಂಬ ಎಣಿಸಿ ತುಂಬ ಜೋರು ಕೂಗಲಿಕ್ಕೆ ಬರೋದು ನನಗೆ. ಅದಕ್ಕೆ ಈ ಥರದ್ದೇನಾದರೂ ಮಾಡಿ ಅವರು ಖುಷಿಯಾಗಿದ್ದರೆ ಉಂಟಲ್ಲ ನನಗೆ ಸ್ವಲ್ಪ ಸಮಾಧಾನ ಆಗ್ತದೆ. ಮಾಡಿಲ್ಲ ಕೆಲಸ ಕೂಡ
ಈ ಮಕ್ಕಳನ್ನು ನಾನು ವಾಕಿಗೆ ಕರ್ಕೊಂಡು ಬಂದರೆ ಉಂಟಲ್ಲ ಹೀಗಿವೆ ಆಗೋದು. ಅವರೊಟ್ಟಿಗೆ ನಾನು ಸಹ ಆಟ ಆಡಿಕೊಂಡು ನಗಾಡಿಕೊಂಡು ಮಾತಾಡಿಕೊಂಡು ಹೋಗ್ಬೇಕಲ್ವಾ. ಆಯ್ತಾ? ಹೋಗ್ಲಿಲ್ವಾ? ಪಸೆ ಹೋಗ್ಲಿಲ್ವಾ? ಸಾಕು 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 ಸಾಕು. ಬನ್ನಿ ಹೋಗು, ಬನ್ನಿ ಬನ್ನಿ ಹೋಗು ಹೋಗು ಹೋಗು.